ಹಿರಿಯ ನಟಿ ಸಾಹುಕಾರ ಜಾನಕಿ 95 ವರ್ಷದಲ್ಲಿ ವಿಧಿವಶರಾಗಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಖ್ಯಾತ ನಟಿ ನಿಧನಗೊಂಡಿರುವಂಥದ್ದು. ಅವರ 95ನೇ ವರ್ಷದಲ್ಲಿ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಹಿರಿಯ ನಟಿ ಜಾನಕಿ ಅವರು. ಉಸಿರಾಟದ ಸಮಸ್ಯೆ ಸೇರಿದಂಗೆ ಅನೇಕ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಟ್ರೀಟ್ಮೆಂಟ್ನಲ್ಲಿದ್ದರು ಅವರು. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು 1:59 ಕೊನೆ ಉಸಿರೆಳೆದಿದ್ದಾರೆ ಪದ್ಮಶ್ರೀ ಪುರಸ್ಕೃತ ಸಾಹುಕಾರ ಜಾನಕಿ. ದಕ್ಷಿಣ ಭಾಗದ ಪ್ರಮುಖ ನಟಿಯಾಗಿದ್ದರು. ತಮಿಳು, ತೆಲುಗು, ಕನ್ನಡದಲ್ಲೂ ಕೂಡ ನಟಿಸಿದ್ದಂತಹ ಬಹುಭಾಷಾ ನಟಿ ಜಾನಕಿ. ಬರೋಬ್ಬರಿ 400ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಂಥ ಕೀರ್ತಿ ಅವರದ್ದು. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಟ್ ಇದ್ರ ಜೊತೆಗೆ ಅವರು ಬಹಳ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಇತ್ತೀಚೆಗೆ. ಬಹುತೇಕ 2 ಗಂಟೆಯ ಸಮಯದಲ್ಲಿ ಅವರ 95ನೇ ವಯಸ್ಸಿನಲ್ಲಿ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇರಿದಂಗೆ ಅನೇಕ ಕನ್ನಡ ತಾರೆಯರ ಜೊತೆಗೆ ಜಾನಕಿ ಅಮ್ಮನವರು ನಟಿಸಿದ್ದಾರೆ. ಶಬ್ದವೇದಿ ಚಿತ್ರದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿ ಅಂತ ಕಾಣಿಸುತ್ತೆ. ಆ ಒಂದು ಕ್ಯಾರೆಕ್ಟರನ್ನು ಅವರು ಮಾಡಿದರು. ಕನ್ನಡದ ಬಹುತೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. 95 ವರ್ಷ, ಬಹುತೇಕ ಕಾಯಿಲೆಗಳನ್ನು ಎದುರಿಸ್ತಾ ಇದ್ದರು. ಟ್ರೀಟ್ಮೆಂಟನ್ನು ಪಡಿತಾ ಇದ್ದಂತಹ ಸಾಹುಕಾರ ಜಾನಕಿ ಚೆನ್ನೈನ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಇವತ್ತು 1:59 ಪದ್ಮಶ್ರೀ ಪುರಸ್ಕೃತೆ ಕೂಡ ಅವರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಸಲ್ಲಿಸಿದಂತಹ ಸೇವೆಗೆ, ಕಲಾ ಸೇವೆಗೆ ಅವರಿಗೆ ಸಂದಂತಹ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ. ಉಸಿರಾಟದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತಹ ನಟಿ ಪದ್ಮಶ್ರೀ ಪುರಸ್ಕೃತೆ ಜಾನಕಿ ಅಮ್ಮನವರು 1:59 ಇವತ್ತು ನಿಧನಗೊಂಡಿರುವಂಥದ್ದು. ಚೆನ್ನೈನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಉಸಿರಾಟದ ಸಮಸ್ಯೆ ಅಷ್ಟೇ ಅಲ್ಲ, ಬಹಳ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದರು ಅನ್ನುವಂತಹ ಮಾಹಿತಿ ಕೂಡ ಇದೆ. 95 ವರ್ಷದಲ್ಲಿ ವಿಧಿವಶಗೊಂಡಿರೋದು. ಕನ್ನಡದ ಬಹಳ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರನ್ನು ಮಾಡಿದ್ದಾರೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಕನ್ನಡದಲ್ಲಿ. ಈ ವಿಜುವಲ್ ಏನು ನೋಡ್ತಾ ಇದ್ದೀವಿ ಸ್ಕ್ರೀನಲ್ಲಿ, ಇದು ಪದ್ಮಶ್ರೀಯನ್ನು ಪಡೆದಂತಹ ಕ್ಷಣದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು 1 ಗಂಟೆ ಮಧ್ಯಾಹ್ನ 1:59 ಬಹುತೇಕ 2 ಗಂಟೆಗೆ ಅವರು ಸಾವನ್ನಪ್ಪಿದ್ದಾರೆ, ಕೊನೆ ಉಸಿರೆಳೆದಿದ್ದಾರೆ. ಸಿನಿಮಾ ಕ್ಷೇತ್ರಕ್ಕೆ ಸಲ್ಲಿಸಿರುವಂತಹ ಅವರ ಕೊಡುಗೆ ಅಪಾರವಾದಂಥದ್ದು. ಈ ಲೆಜೆಂಡರಿ ಆ್ಯಕ್ಟರ್ಸ್ ಅಂತ ನಾವು ಯಾರನ್ನೆಲ್ಲ ತೆಗೆದುಕೊಳ್ತೀವಿ, ಆ ಸಾಲಲ್ಲಿ ಬರುವಂತಹ ಒಬ್ಬ ಹಿರಿಯ ನಟಿ ಸಾಹುಕಾರ ಜಾನಕಿ. 95 ವರ್ಷ ಅವರಿಗೆ ಪ್ರೆಸೆಂಟ್. ಉಸಿರಾಟದ ಸಮಸ್ಯೆ ಸೇರಿದಂಗೆ ಬಹಳ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದರು. 95 ವರ್ಷ ಅಂದರೆ ಬಹುತೇಕ ವಯೋಸಹಜ ಕಾಯಿಲೆಗಳು ಬರೋದು ಸಹಜ, ಸಾಮಾನ್ಯ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿ ಒಂದಿಷ್ಟು ದಿನಗಳಿಂದ ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು ಅನ್ನೋ ಮಾಹಿತಿ ಕೂಡ ಇದೆ. ಶ್ರೀಮತಿ ಸಾಹುಕಾರ ಜಾನಕಿ, ಕಲಾ ಸಿನಿಮಾ. ಪ್ರಮುಖ ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವಂಥದ್ದು. ಇವರು ಮೊದಲು ನಟಿಸಿದಂಥ ಕನ್ನಡ ಸಿನಿಮಾ ದೇವಕನ್ನಿಕಾ, ಮೊದಲ ಕನ್ನಡ ಚಿತ್ರ ಇದು. ಆಮೇಲೆ ಅವರಿಗೆ ಸಾಹುಕಾರ ಜಾನಕಿ ಅಂತ ಯಾಕೆ ಹೆಸರು ಬಂತಂದರೆ, ಸಾಹುಕಾರ್ ಅನ್ನುವಂಥ ಚಿತ್ರದಲ್ಲಿ ಅವರು ಮೊದಲಿಗೆ ನಟಿಸಿದ್ದು. ಹಾಗಾಗಿ ಅವರ ಹೆಸರಿನ ಜೊತೆಗೆ ಸಾಹುಕಾರ ಜಾನಕಿ ಅಂತ ಸೇರಿಕೊಳ್ತು. ಇನ್ನು ತೆಲುಗಿನ ಸಾಹುಕಾರ ಚಿತ್ರ, ಅವರು ನಟಿಸಿದಂಥ ಸಾಹುಕಾರ ಚಿತ್ರ ಭರ್ಜರಿ ಯಶಸ್ವಿ ಆಯಿತು. ಅದಾದಮೇಲೆ ಅವರಿಗೆ ಸಾಹುಕಾರ ಜಾನಕಿ ಅಂತ
ನಾಮಾಂಕಿತ ಅಲ್ಲಿಂದ ಶುರುವಾಯಿತು. ಇನ್ನು ಇದರ ಜೊತೆಗೆ ಕನ್ನಡದ ವಿಷಯಕ್ಕೆ ಬರೋದಾದರೆ ಗೌರಿ, ಭಾಗ್ಯಚಕ್ರ, ಕನ್ಯಾರತ್ನ, ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ತಾಯಿಗೆ ತಕ್ಕ ಮಗ ಮತ್ತು ಅಣ್ಣ ಅವರದ್ದು ಶಬ್ದವೇಧಿ, ಈ ಎಲ್ಲ ಸಿನಿಮಾಗಳಲ್ಲಿ ಅಭಿನಯಿಸಿ ಸೈ ಅನ್ನಿಸಿಕೊಂಡಂತಹ ಹಿರಿಯ ನಟಿ. ತಂಬಿ ಅನ್ನುವಂಥ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಜಾನಕಮ್ಮ. ದಕ್ಷಿಣ ಭಾರತದ ಚಿತ್ರರಂಗದ ಪ್ರಮುಖ ಗಣ್ಯರು, ಹಿರಿಯ ನಟಿ. ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ. ಅದು ಯಾರೆಲ್ಲ ಈಗ ಫಸ್ಟ್ ಲೈನ್ ಲೆಜೆಂಡ್ರಿ ಆ್ಯಕ್ಟ್ರೆಸ್ಗಳಿದ್ದಾರೆ ಅವ್ರ ಜೊತೆಗೆಲ್ಲ ನಟಿಸಿದ್ದವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಚೆನ್ನೈನ ಆಸ್ಪತ್ರೆಯಲ್ಲಿ ಇವತ್ತು ಮಧ್ಯಾಹ್ನ 1:59 ಸರಿಯಾಗಿ ವಿಧಿವಶರಾಗಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಕೂಡ ಅವರು ಸಿನಿಮಾ ರಂಗದ ಮೂಲಕವಾಗಿ ಕಲೆಗೆ ಸಲ್ಲಿಸಿದಂತಹ ಸೇವೆಯನ್ನು ಗುರುತಿಸಿ ಪದ್ಮಶ್ರೀಯನ್ನು ಅವರಿಗೆ ಕೊಡಮಾಡಲ್ಪಟ್ಟಿತ್ತು. ಇವತ್ತು ನಮ್ಮೊಂದಿಗಿಲ್ಲ ಹಿರಿಯ ನಟಿ, ಬಹುಭಾಷಾ ನಟಿ ಜಾನಕಿ ಅವರು.